ಶ್ರೀ ಗುರು ಬಸವಲಿಂಗಾಯ ನಮಃ. ಈ ದಿನ ಅಂಬಿಗರ ಚೌಡಯ್ಯನವರ ಒಂದು ವಚನವನ್ನು ನಾವು ನೋಡೋಣ. ನಿಲ್ಲಿಸಬಹುದಯ್ಯ ಒಂದೇ ಮಂತ್ರದಲ್ಲಿ ಕಾಳೋಗರವ, ನಿಲ್ಲಿಸಬಹುದಯ್ಯ ಒಂದೇ ಮಂತ್ರದಲ್ಲಿ ಕಾಳೋಗರನು, ನಿಲ್ಲಿಸಬಹುದಯ್ಯ ಒಂದೇ ಮಂತ್ರದಲ್ಲಿ ಹಾರುವ ಪಕ್ಷಿಯನು, ನಿಲ್ಲಿಸಬಹುದಯ್ಯ ಒಂದೇ ಮಂತ್ರದಲ್ಲಿ ಹಾರುವ ಪಕ್ಷಿಯನು, ನಿಲ್ಲಿಸಬಹುದಯ್ಯ ಒಂದೇ ಮಂತ್ರದಲ್ಲಿ ಹೆಬ್ಬುಲಿಯ, ನಿಲ್ಲಿಸಬಹುದಯ್ಯ ಒಂದೇ ಮಂತ್ರದಲ್ಲಿ ಹೆಬ್ಬುಲಿಯ, ನಿಲ್ಲಿಸಬಹುದಯ್ಯ ಒಂದೇ ಮಂತ್ರದಲ್ಲಿ ಬರುವ ಉರಿಬಾಣವ, ನಿಲ್ಲಿಸಬಹುದಯ್ಯ ಒಂದೇ ಮಂತ್ರದಲ್ಲಿ ಬರುವ ಉರಿಬಾಣವ. ಇಂಥವೆಲ್ಲವನ್ನು ಒಂದೇ ಮಂತ್ರದಲ್ಲಿ ನಿಲ್ಲಿಸಬಹುದು, ಇಂಥವೆಲ್ಲವನ್ನು ಒಂದೇ ಮಂತ್ರದಲ್ಲಿ ನಿಲ್ಲಿಸಬಹುದು. ಲೋಭವೆಂಬ ಗ್ರಹಣ ಹಿಡಿದವರ ಏತರಿಂದಲೂ ನಿಲ್ಲಿಸಲಾಗದು, ಲೋಭವೆಂಬ ಗ್ರಹಣ ಹಿಡಿದವರ ಏತರಿಂದಲೂ ನಿಲ್ಲಿಸಲಾಗದು. ಆ ಲೋಭಕ್ಕೆ ದಾರಿದ್ರ್ಯವೇ ಔಷಧವು, ಆ ಲೋಭಕ್ಕೆ ದಾರಿದ್ರ್ಯವೇ ಔಷಧವು. ಹೇಳಿದರೆ ಕೇಳರು ತಾವು ತಿಳಿಯರು, ಹೇಳಿದರೆ ಕೇಳರು ತಾವು ತಿಳಿಯರು. ಶಾಸ್ತ್ರವ ನೋಡರು ಭಕ್ತಿಯ ಹಿಡಿಯರು, ಶಾಸ್ತ್ರವ ನೋಡರು ಭಕ್ತಿಯ ಹಿಡಿಯರು. ಇಂತಹ ಗೊಡ್ಡು ಮೂಳ ಹೊಲೆಯರಿಗೆ, ಇಂಥ ಗೊಡ್ಡು ಮೂಳ ಹೊಲೆಯರಿಗೆ ಕರ್ಮವೆಂಬ ಶರದೆಯಲ್ಲಿ ಬಿದ್ದು ಉರುಳಾಡುವುದೇ ಸತ್ಯವೆಂದ ನಮ್ಮ ಅಂಬಿಗರ ಚೌಡಯ್ಯ. ಕರ್ಮವೆಂಬ ಶರದೆಯಲ್ಲಿ ಬಿದ್ದು ಉರುಳಾಡುವುದೇ ಸತ್ಯವೆಂದಾತ ನಮ್ಮ ಅಂಬಿಗರ ಚೌಡಯ್ಯ ನಿಜ ಶರಣನು. ಇಲ್ಲಿ ಅಂಬಿಗರ ಚೌಡಯ್ಯನವರು ಏನು ಹೇಳ್ತಿದ್ದಾರೆ ಅಂದ್ರೆ, ಈ ಲೋಭ ಮತ್ತು ಈ ಸಿರಿಗರ ಅನ್ನೋದೇನು ಬಡ್ದಿರ್ತೈತಲ್ಲ ಅವ್ರನ್ನ ನುಡ್ಸೋಕ್ಕಾಗೋದಿಲ್ಲ ಅಂತ ಹೇಳಿ ಅಲ್ಲಿ ಒಂದು ಕಡೆ ಗುರು ಬಸವಣ್ಣನವರು ಹೇಳ್ತಿದ್ದಾರೆ, ಹಾವು ತಿಂದವರ ನುಡಿಸಬಹುದು, ಗರ ಹೊಡೆದವರ ನುಡಿಸಬಹುದು, ಸಿರಿಗರ ಹೊಡೆದವರ ನುಡಿಸಲು ಬಾರದು ಅಂತ ಹೇಳ್ತಾರೆ. ಒಂದು ಹಾವು ತಿಂದವ್ರನ್ನ ನುಡಿಸ್ಬೋದು, ಒಂದು ಗರ ಹೊಡೆದವ್ರನ್ನ ನುಡಿಸ್ಬೋದು, ಆದರೆ ಆ ಸಿರಿಗರ ಹೊಡೆದವ್ರನ್ನ ನುಡ್ಸೋಕ್ಕಾಗೋದಿಲ್ಲ. ಹಾಗಾದರೆ ಅಲ್ಲಿ ಏನಾಗಬೇಕಂದ್ರೆ, ಬಡತನವೆಂಬ ಮಂತ್ರವಾದಿ ಬರಲು ಒಡನೆ ನುಡಿವರಯ್ಯ ಲಿಂಗದೇವ ಅಂತೇಳಿ ಗುರು ಬಸವಣ್ಣನವರು ಹೇಳುವ ಹಾಗೆ ಇಲ್ಲಿ ಅಂಬಿಗರ ಚೌಡಯ್ಯನವರು ಸಹಿತ ಅದೇ ಒಂದು ವಚನವನ್ನು ಇಲ್ಲಿ ಅದೇ ರೀತಿ ಇಲ್ಲಿ ಒಂದು ಪ್ರತಿಪಾದನೆಯಲ್ಲಿ ಮಾಡ್ತಾರೆ. ನಿಲ್ಲಿಸಬಹುದಯ್ಯ ಒಂದೇ ಮಂತ್ರದಲ್ಲಿ ಕಾಳೋಗರನ ಒಂದು ಮಂತ್ರ ಹೇಳಿದರೆ ಅಲ್ಲಿ ಒಂದು ವಿಷಸರ್ಪವನ್ನು ಅಲ್ಲಿ ಒಂದು ಮಂತ್ರ ಹೇಳಿ ನಿಲ್ಲಿಸಬಹುದು ಅಂತ ಹೇಳ್ತಾರೆ. ಹಾಗೆ ನಿಲ್ಲಿಸಬಹುದೇ ಒಂದೇ ಮಂತ್ರದಲ್ಲಿ ಹಾರುವ ಪಕ್ಷಿಯ, ಹಾಗೆ ಒಂದು ಮಂತ್ರ ಹೇಳಿ ಒಂದು ಹಾರುವ ಪಕ್ಷಿನ ಅಲ್ಲಿ ನಿಲ್ಲಿಸಬಹುದು ಅಂತ ಹೇಳ್ತಾರೆ. ಹಾಗೆ ನಿಲ್ಲಿಸಬಹುದೇ ಒಂದೇ ಮಂತ್ರದಲ್ಲಿ ಹೆಬ್ಬುಲಿಯ, ಒಂದು ಮಂತ್ರ ಹೇಳಿದರೆ ಒಂದು ಹೆಬ್ಬುಲಿ ಅಂತ ಹೆಬ್ಬುಲಿ ಸಹಿತಕ್ಕೆ ಅದನ್ನು ನಿಲ್ಲಿಸಬಹುದು ಅಂತ ಹೇಳ್ತಾರೆ. ಹಾಗೆ ನಿಲ್ಲಿಸಬಹುದಯ್ಯ ಒಂದೇ ಮಂತ್ರದಲ್ಲಿ ಬರುವ ಉರಿ ಬಾಣವ, ಅಲ್ಲಿ ಎದುರಿನಿಂದ ಒಂದು ಬರ್ತಾ ಇರುವಂಥ ಒಂದು ಉರಿ ಬಾಣ ಇದ್ದರೂ ಸಹಿತಕ್ಕೆ ಅದು ಒಂದು ಮಂತ್ರ ಹೇಳಿದರೆ ನಿಲ್ಲಿಸಬಹುದು ಅಂತ ಹೇಳ್ತಾರೆ. ಇಂಥವೆಲ್ಲವನ್ನು ಒಂದೇ ಮಂತ್ರದಲ್ಲಿ ನಿಲ್ಲಿಸಬಹುದು. ಇವುಗಳನ್ನೆಲ್ಲ ಅಲ್ಲಿ ಕಾಳೋಗರ ಇರ್ಬೋದು, ಹಾರುವ ಹಕ್ಕಿ ಇರ್ಬೋದು, ಹೆಬ್ಬುಲಿ ಇರ್ಬೋದು, ಉರಿ ಬಾಣ ಇರ್ಬೋದು, ಇವುಗಳನ್ನೆಲ್ಲ ಒಂದು ಮಂತ್ರದಲ್ಲಿ ನಿಲ್ಲಿಸಬಹುದು. ಲೋಭವೆಂಬ ಗ್ರಹಣ ಹಿಡಿದವರ ಏತರಲ್ಲಿಂದಲೂ ನಿಲ್ಲಿಸಲಾಗದು. ಅದೇನು ಸಿರಿಗರ ಅಂತ ಹೇಳಿ ಗುರು ಬಸವಣ್ಣ ಹೇಳ್ತಾರೆ, ಇಲ್ಲಿ ಇವರು ಲೋಭ ಅಂತ ಹೇಳ್ತಾರೆ. ಈ ಲೋಭ ಏನು ಬಡ್ದಿರ್ತೈತಲ್ಲ ಇವರಿಗೆ ಯಾವುದರಿಂದ ನುಡಿಸೋಕ್ಕಾಗೋದಿಲ್ಲ ಅಂತ ಇಲ್ಲಿ ಅಂಬಿಗರ ಚೌಡಯ್ಯನವರು ಇಲ್ಲಿ ಹೇಳ್ತಾರೆ. ಹಾಗಾದರೆ ಅವರನ್ನು ನುಡಿಸ್ಬೇಕು ಏನು ಮಾಡಬೇಕು ಅಂತ ಕೇಳಿದಾಗ, ಆ ಲೋಭಕ್ಕೆ ದಾರಿದ್ರ್ಯವೇ ಔಷಧಿ ಅಂತಾರೆ. ಅದೇನಲ್ಲಿ ಒಂದು ಸಿರಿಗರ ಬಡದಿರ್ತದಲ್ಲ, ಅಲ್ಲಿ ಗುರು ಬಸವಣ್ಣನವರು ಹೇಳಿದಾಗ ಬಡತನವೆಂಬ ಮಂತ್ರವಾದಿ ಬರಲು ಒಡನೆ ನುಡಿವರಯ್ಯ ಅಂಥೇಳಿ, ಅದೇನು ಸಿರಿತನದ ಒಂದು ಲೋಭ ಅವೇನು ಬಂದು ಎರಗಿರ್ತಾವಲ್ಲ ಅವಕ್ಕೆ ಅಲ್ಲೇನು ಮಾಡಬೇಕು, ಬಡತನ ಬರಬೇಕು, ಅಂದ್ರೆ ದಾರಿದ್ರ್ಯತನ ಬರಬೇಕು. ಆವಾಗ ಅವರು ಒಡನೆ ನುಡಿತಾರೆ, ಬಡ ಬಡ ಮಾತಾಡ್ತಾರೆ, ಅವರು ನಿಲ್ಲಿಸೋಕ್ಕಾಗ್ತತಿ ಅಂತ ಇಲ್ಲಿ ಹೇಳ್ತಾರೆ. ಮತ್ತೇನು ಹೇಳ್ತಾರೆ, ಅವ್ರು ಹೇಳಿದ್ದ ಕೇಳರು ತಾವು ತಿಳಿಯರು. ಇಲ್ಲಿ ಶರಣರು ಮಹಾತ್ಮರು ಹೇಳ್ತಾ ಇರ್ತಾರೆ, ಈ ಸಿರಿತನ ಅನ್ನೋದು ಶಾಶ್ವತವಲ್ಲ, ಇದು ಹಗಲು ರಾತ್ರಿ ಹಾಗೆ, ಮತ್ತು ಸುಖ ದುಃಖಗಳನ್ನು ಇವೆಲ್ಲ ಏನು ಬರ್ತಿರ್ತಾವೆ ಹೋಗ್ತಿರ್ತಾವೆ. ಹಾಗೆ ಒಂದು ಸಿರಿತನ ಅದು ಇವತ್ತು ಬಂದೈತಿ ನಾಳೆ ಹೋಗ್ತಿರ್ತೈತಿ.
ಹಾಗೆ ಮೆರಿಬೇಡ ಅಂಥೇಳಿ ಅನೇಕ ಬುದ್ಧಿವಾದವನ್ನು ಅನೇಕ ಹಿರಿಯರು ಹೇಳ್ತಾ ಇರ್ತಾರೆ. ಆದರೆ ಅದನ್ನು ಹೇಳಿದ್ದನ್ನು ಕೇಳೋದಿಲ್ಲ, ತಾವು ಅದನ್ನು ತಿಳ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಮತ್ತು ಭಕ್ತಿಯ ಹಿಡಿಯರು ಅಂದರೆ ಒಂದು ಹೇಳಿದರೆ ಒಂದು ಭಕ್ತಿ ಮಾರ್ಗದಲ್ಲಿ ಹೋಗು, ಅದನ್ನು ಕಡಿಮೆ ಮಾಡಿಕೊ, ಲೋಭ ಮೋಹ ಸಿರಿತನ ಅನ್ನೋದು ಅಂತ ಕೇಳಿದರೆ ಅದನ್ನು ಮಾಡೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಅವರು ಮುಂದೆ ಏನಂತಾರೆ, ಇಂಥ ಗೊಡ್ಡು ಮೂಳ ಹೊಲೆಯರಿಗೆ ಕರ್ಮವೆಂಬ ಸರದಿಯಲ್ಲಿ ಬಿದ್ದು ಉರುಳಾಡುವುದೇ ಸತ್ಯವೆಂದಾತ ಅಂಬಿಗರ ಚೌಡಯ್ಯ. ಇಲ್ಲಿ ಏನು ಒಂದು ಹಿರಿಯರ ಮಾತನ್ನು, ವಚನ ಸಾಹಿತ್ಯವನ್ನು, ಅನುಭವಿಗಳ ಮಾತುಗಳನ್ನು ಏನು ಕೇಳದೆ ಒಂದು ಸಿರಿತನದ ಒಂದು ಗರ್ವದಿಂದ ಮೆರಿತಾ ಇದ್ದ ಅಂದ್ರೆ ಅವಾಗ ಏನಾಗ್ತದೆ ಅಂತ ಈ ಕರ್ಮದ ಈ ಸರದಿಯಲ್ಲಿ ಅಂದರೆ ಈ ಭೂಮಿ ಮೇಲೆ ಅವ ಇಲ್ಲಿ ಬಿದ್ದು ಹೊರಳಾಡದೆ ಅವನಿಗೆ ಗತಿ ಅಂತ ಹೇಳಿ ಇಲ್ಲಿ ಅಂಬಿಗರ ಚೌಡಯ್ಯನವರು ಇಲ್ಲಿ ಈ ವಚನದ ಮೂಲಕ ಹೇಳ್ತಾ ಇದ್ದಾರೆ. ಹಾಗಾದರೆ ಈ ವಚನದ ಒಂದು ಪೂರ್ವ ಒಂದು ಸಾರಾಂಶ ನಾವು ಏನು ಅಂತ ತಿಳ್ಕೊಂಡಾಗ ಇಲ್ಲಿ ಎಷ್ಟೇ ಶ್ರೀಮಂತಿಕೆ ಬರಲಿ, ಎಷ್ಟೇ ಮೈಯಲ್ಲಿ ಶಕ್ತಿ ಬಲ ಏನೇ ಇರಲಿ, ಏನೇ ಇದ್ದರೂ ಒಂದು ಸರಳತೆ, ಒಂದು ಸಜ್ಜನಿಕೆಯಿಂದ ಮನುಷ್ಯ ನಡ್ಕೊಳ್ಬೇಕು ಅನ್ನೋದನ್ನು ಇಲ್ಲಿ ಅಂಬಿಗರ ಚೌಡಯ್ಯನವರು ಹೇಳ್ತಾ ಇದ್ದಾರೆ. ಯಾಕಂತ ಹೇಳಿದರೆ ಗರ್ವ ಅನ್ನೋದೇನೈತಲ್ಲ ಅದು ಒಂಥರ ಬೆಂಕಿ ಇದ್ದಂಗೆ, ಅದು ಯಾವಾಗ ಸುಟ್ಟು ಹೋಗ್ತೈತಿ, ಸುಟ್ಟು ಬಿಡ್ತದೆ ನಮ್ಮನ್ನು, ನಮ್ಮ ಬದುಕನ್ನು ನಾಶಪಡಿಸ್ತತಿ ಅನ್ನೋದು ನಮಗೆ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ನಾವು ನಯ ಮತ್ತು ವಿನಯದಿಂದ ಬದುಕೋದನ್ನು ಕಲಿಬೇಕು. ಹಾಗಾದರೆ ಆ ರೀತಿ ನಾವು ಬದುಕಬೇಕು ಅಂತ ಕೇಳಿದಾಗ ಮತ್ತೆ ನಾವು ಅಲ್ಲಿ ಮಾಡಬೇಕು, ವಚನಗಳನ್ನು ಓದಬೇಕಾಗ್ತದೆ. ವಚನಗಳನ್ನು ಓದಿ ಪಚನ ಮಾಡಿಕೊಳ್ಬೇಕು. ಆವಾಗ ಅಂತಹ ಒಂದು ಜ್ಞಾನ ನಮಗೆ ಪ್ರಾಪ್ತಿಯಾಗ್ತದೆ. ಅದಕ್ಕೋಸ್ಕರ ವಚನಗಳನ್ನು ಓದೋಣ, ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ. ಶರಣು ಶರಣಾರ್ಥಿ.